ಬೆಳಗ್ಗೆ ಬೇಗ ಎತ್ಕೊಂಡು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಮೆಟ್ರೋಗಂದೇಳಿ ಹೊರಟೆ. ಎಂತಕ್ಕಂದೇಳಿ ಹೇಳಿದ್ರೆ ಆ್ಯಕ್ಚುಲಿ ದೀಪಾವಳಿ ಹಬ್ಬ ಒಂದು ಗಮ್ಮತ್ತು ಮಾಡೋದು ಎವ್ರಿ ಇಯರ್ ನಮ್ದು ಹುಡುಗರಿಗೆ ಅದೊಂದು ಸೆಲೆಬ್ರೇಷನ್ ಅಲ್ಲ. ಸೊ ಹಂಗಾಗಿ ಸೀದಾ ಬೊಮ್ಮನಹಳ್ಳಿಗೆ ಹೋಗಿ ಬೊಮ್ಮನಹಳ್ಳಿಯಿಂದ ಬಸ್ ಹತ್ಕೊಂಡು ನನ್ನ ಫ್ರೆಂಡು ಆ್ಯಕ್ಚುಲಿ ಹೊಸೂರು ಹತ್ರನೇ ಇಪ್ಪದ. ಹಂಗಾಗಿ ಎವ್ರಿ ಇಯರ್ ಅಲ್ಲಿಗೆ ಹೋತೆ ನಾನು. ಇಷ್ಟು ದಿವಸ ಗಾಡಿ ತೊಗೊಂಡು ಹೋಗ್ತಿದ್ದೆ, ಈ ಸತಿ ಒಂಥರ ಡಿಫ್ರೆಂಟಾಗಿ ಹೋಪ ಅಂದೇಳಿ ಹೋದ್ದು. ಅಲ್ಲಿ ಪಟಾಕಿ ಅಂಗಡಿಗೆ ಹೋಗಿ ಅವನ ಹತ್ರ ಚರ್ಚಿ ಎಲ್ಲ ಮಾಡಿ ಅವನ ಹತ್ರ ಒಂದು ಮಾತುಕತೆ ಮುಗಿಸ್ಕೊಂಡು ಅಂತೂ ಇಂತೂ 2 ಬಾಕ್ಸ್ ತಗಂತ. ಸೊ ಅಲ್ಲಿ ತಗೊಂಡೆ ಬಪ್ಪತ್ತಿಗಂತೂ ನಂದು ಕಪ್ ಶರ್ಟ್ ಹೋಗಿ ಬಿಳಿ ಶರ್ಟ್ ಹೋಯ್ತು. ಆ ಲೆವೆಲಿಗೆ ಶಾಕಿ ಧೂಳು ಡಸ್ಟು ಯಪ್ಪ. ಆ ಟ್ರಾಫಿಕ್ ಅಂತೂ ಇನ್ನೊಂದು ಲೆವೆಲಲ್ಲಿ ಇತ್ತು. ಇನ್ನೊಂದು ಗಮ್ಮತ್ತು ಅಂತ ಹೇಳಿ ಹೇಳಿದ್ರೆ ನಮ್ಮದು ಮೆಟ್ರೋದಲ್ಲಿ ಬಿಡೋದಿಲ್ಲ, BMTC ಬಸ್ಸಲ್ಲೂ ಬಿಡೋದಿಲ್ಲ. ಬಟ್ ಸಂಬಾಟ್ ಹೆಂಗೆಲ್ಲ ಕದ್ದು ಮುಚ್ಚಿ ಅಂತೆಲ್ಲ ಮಾಡ್ಕೊಂಡು ಹರಸ ಮಾಡ್ಕೊಂಡು ತಗೊಂಬಂತು. ಆಮೇಲೆ ಅವತ್ತು ರಾತ್ರಿ ನಾನು ಹೊರಟೆ, ಸೇರ್ಕೊಂಡು ಆಟೋ ಹತ್ಕೊಂಡು ಬ್ರಹ್ಮವರದಿಂದ ದಿನ ಮನೆಗೆ ಅಂದೇಳಿ ಬಂದೆ. ಮನೆ ಬಪ್ಪದಿಗೆ ಗೊತ್ತು ಆಲ್ಮೋಸ್ಟ್ ಲೈಕ್ ಒಂದು 8-8:30 ಆಯ್ತಕ ಅಂತ. ಬ್ರಹ್ಮದಿಂದ ನಮ್ಮೂರಿಗೆ ಆಲ್ಮೋಸ್ಟ್ ಲೈಕ್ 11 ಕಿಲೋಮೀಟರ್ಸ್ ಇಪ್ಕೊಯ್ ಇದೊಂದು ಎಷ್ಟೊಂದು 220 ರೂಪಾಯಿ ತನಕ ಬೀಳುತ್ತೆ ನಮಗೆ ಮನೆಗೆ. ಸೊ ಅದು ಆ್ಯಸ್ ಯೂಶ್ವಲ್ ಬಸ್ ಚಾರ್ಜ್ ಒಂದು ಕಡೆ ಆದರೆ ಆಟೋ ಚಾರ್ಜಸ್ ಇನ್ನೊಂದು ಹೊರೆ ನಮಗೆ. ಬಟ್ ಮನೆಗೆ ಬರೋಕ್ಕೆ ಅಲ್ಲ. ಸೊ ಬಂತಂತೂ ಇಂತೂ ಫೈನಲ್ ಆಗಿ. ಆಮೇಲೆ ಚಿಕ್ಕಮೇಳ್ದವ್ರು ಮನೆಗೆ ಬಂದಿದ್ದೀರು, ಅವ್ರಿಗೊಂದು ನಮಸ್ತೆ ಮಾಡಿ ಅವ್ರದ್ದೊಂದು ಪ್ರದರ್ಶನ ಎಲ್ಲ ಜೋರಾಗಿ ಕಂಡು ಅದಾದ್ರ ಮೇಲೆ ಸೀದೆ ಎತ್ಕೊಂಡು ಇನ್ನೇನು ದೀಪಾವಳಿ ಹಬ್ಬದೊಂದು ದೇವರಿಗೊಂದು ಕೈ ಮುಕ್ಕೊಂಡು ಅವರಿಗೊಂದು ನಮಸ್ತೆ ಮಾಡಿ. ಸೊ ಎಲ್ಲರಿಗೂ ದೀಪಾವಳಿ ಹಬ್ಬ ಹೆಂಗೆ ಮಾಡುತ್ತಂದೇಳಿ ತೋರಿಸ್ತೆ. ಸ್ಟೇ ಟ್ಯೂನ್ ಫಾರ್ ಸೆಕೆಂಡ್ ಪಾರ್ಟ್.